ಆ ಹುಡುಗಿ ಬೋಸ್ ಅಂತ ಕವಳೆ ಕಣಮ್ಮಿ. ಏನ್ ಸಂಸ್ಕಾರ, ಏನ್ ಬುದ್ಧಿ, ಈ ಮನೆಗೆ ತಕ್ಕ ಸೊಸೆ ಆಯ್ತಾಳೆ. ಹೌದು ಅತ್ತೆ, ನಾನು ಅನ್ಕೊಂಡಿದ್ದ ಅಷ್ಟು ಗುಣಗಳು ಆ ಹುಡುಗಿಲಿದೆ. ಜಾತಕ ಒಂದು ಹೊಂದಾಣಿಕೆ ಆಗ್ಬಿಟ್ರೆ ಅಷ್ಟೇ ಸಾಕು. ಹ್ಞೂ ಕಣಮ್ಮಿ, ನಾವೇ ಹುಡುಕಿದ್ರು ಇಂಥ ಹುಡುಗಿ ಸಿಕ್ತಿರ್ನಿಲ್ಲ. ಅಮ್ಮ, ಈ ವಿಷಯ ಯಾವುದೇ ಕಾರಣಕ್ಕೂ ಸಿದ್ದು ಗೊತ್ತಾಗಬಾರ್ದು. ಆಮೇಲೆ ಎಲೆಕ್ಷನ್ ಅದು ಇದು ಅಂತ ಮದುವೆ ಬೇಡ ಅಂತಾನೆ. ಅದು ನಿಜನೇ, ಅವನು ಅದೇ ಥರ ಮಾಡ್ತಾನೆ. ನೀಲು, ಯಾವುದೇ ಕಾರಣಕ್ಕೂ ಸಿದ್ದುಗೆ ವಿಷಯನ ಹೇಳ್ಬಿಡಮ್ಮ. ಅಯ್ಯೋ ಇಲ್ಲ ಅತ್ತೆ, ಹೇಗೋ ಜಾತಕ ಎಲ್ಲ ಹೊಂದಾಣಿಕೆ ಆಗಿ ಸಿದ್ದು ಮದುವೆ ಒಂದು ಚೆನ್ನಾಗಿ ಆಗ್ಬಿಟ್ರೆ ಸಾಕು. ಒಟ್ಟಿನಲ್ಲಿ ಸಿದ್ದುಗೆಲ್ಲ ಒಳ್ಳೇದಾಗಬೇಕು. ನಾನು ಅದಕ್ಕೆ ವೆಯ್ಟ್ ಮಾಡ್ತಿರೋದು. ಅಮ್ಮ, ನಾನು ಹೊರಡ್ತೀನಿ. ಹರಿ ಅಂಗಡಿಯಿಂದ ಬರೋ ಟೈಮ್ ಆಯಿತು, ಬರ್ತೀನಿ. ಸರಿ ಅಮ್ಮ, ಹುಷಾರು. ಬರ್ತೀನಮ್ಮ, ಬರ್ತೀನಿ. ಒಳ್ಳೇದಮ್ಮ, ಹುಷಾರು. ಬರ್ತೀನಿ. ಬಾಯ್. ಅತ್ತೆ ಬನ್ನಿ, ನಿಮ್ಗೆ ಹಣ್ಣು ಹಚ್ಕೊಡ್ತೀನಿ. ಸಿದ್ದುಗೆ ಹೆಂಡತಿಯಾಗಿ ಬರೋಳ ಬಗ್ಗೆ ಎಷ್ಟೆಲ್ಲ ಕನಸು ಕಟ್ಕೊಂಡಿದ್ದೀರಾ. ನೋಡ್ತಾ ಇರಿ ಹೇಗೆ ನಿಮ್ಮ ಕನಸಿನ ಗೋಪುರ ಎಲ್ಲ ಒಂದೇ ಸಲ ಬಿದ್ದೋಗುತ್ತೆ ಅಂತ. ಯಾವುದೇ ಕಾರಣಕ್ಕೂ ಇದ್ರ ಹಿಂದೆ ನಾನಿದ್ದೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಹಾಗೆ ನೋಡ್ಕೋಬೇಕು. ಅಲ್ಲಕ್ಕಲ್ಲ, ನಾಳೆಗೆ ನಿಮ್ಮ ಅದಕ್ಕೆ ಸಿಕ್ರಿ ಅಂದರು. ಆಮೇಲೆ ನಾಳೆಗೆ ಅದೇನೋ ಸ್ಪೆಷಲ್ಲು ಅಂತ ಬೇರೆ ಹೇಳಿದ್ರು. ಅದು ಏನಿರ್ಬೋದು ಅಂತ ಯೋಚನೆ ಮಾಡ್ತಾ ಅವನಿ. ನಾನು ಅದನ್ನೇ ಯೋಚನೆ ಮಾಡ್ತಾ ಇವನಿ. ಗೌಡ್ರೆ, ನಾಳೆ ಒಂದು ಕೆಲಸ ಮಾಡ್ರಿ, ನೇರವಾಗಿ ಅದಕ್ಕೆ ಮುಂದೆ ಹೋಗಿ ನಿಂತ್ಕೊಳ್ಳಿ. ಧೈರ್ಯ ಸಾಕಾಗ್ಲಿಲ್ವಾ? ನನ್ನನ್ನು ನೆನ್ಸ್ಕೊಳ್ಳಿ. ಮೇಡಮರೇ, ನೀವು ಅನ್ಕೊಂಡಂಗೆ ಗೌಡ್ರು ಬೇರೆ ಯಾರು ಅಲ್ಲ, ಅದು ನಾನೇ ಅಂತ ಹೇಳಿ. ಅದೇನೋ ಸ್ಪೆಷಲ್ ಅಂತ ಹೇಳ್ತಿದ್ರಲ್ಲ, ಅದೇನು ಅಂತ ಹೊಸಿ ಹೇಳಿ ಅಂತ ಕೇಳಿ. ನೀನು ಹೇಳ್ದಂಗೆ ಆಗುದಿಲ್ಲ ಕಲ. ನಿನ್ನ ಮಾತು ಕೇಳ್ಕೊಂಡು ಹೊಂಟೋದ್ರೆ ಅಷ್ಟೇ. ನಾಳೆಗಂತದ್ದು ಏನಿರ್ಬೋದು? ಗೌಡ್ರೆ, ನಾಳೆ ಹತ್ತಿಗೆ ಹೇಳಿರೋದು ನೀವು ಸಿಕ್ಕರೆ ಸ್ಪೆಷಲ್ ಅಂತ. ನೀವು ಹೋದ್ರೆ ತಾನೇ ಏನ್ ಸ್ಪೆಷಲ್ ಅಂತ ಗೊತ್ತಾಗೋದು. ಹಂಗಂತಿಲ್ಲ. ಈಗ ನಾಳಿಕೆ ನಾನು ಅವ್ರ ಮುಂದ್ಗಡೆ ಹೋಗಿ ನಿಂತ್ಕೊಂಡ್ರೆ ಅವ್ರನ್ನ ಏನ್ ಮಾಡ್ಬೋದು? ಹೋಗಲ್ಲ. ಅಯ್ಯಪ್ಪ, ಭಯಂಕರವಾಗದೆ. ಬೇಡ ಬೇಡ. ನಾಳೆಗಂತದ್ದು ಏನಿರ್ಬೋದು? ಏನ್ ಮಾಡೋದೀಗ? ಜಾಂಬಿಯವ್ರೆ, ಜಾಂಬಿಯವ್ರೆಲ್ಲ ಹೋದ್ರು? ಅವ್ರ ಅಪ್ಪ ಅಮ್ಮನ ಹತ್ರ ಹೋಗ್ಬಿಟ್ರ? ಹೋಗಲ್ಲ ಅಂತ ಹೇಳಿದ್ರಲ್ಲ, ಅಜ್ಜಿ ಹತ್ರ ಏನಾದ್ರು ಹೋಗಿದಾರ? ನಾನು ನಡ್ಕೊಂಡಿದ್ದ ರೀತಿ ಬಗ್ಗೆ ಹತ್ರ ಎಲ್ಲ ವಿಷಯ ಹೇಳ್ಬಿಟ್ಟಿದ್ರೆ ಸೇರ್ಕೊಂಡು ಏನಾದ್ರು ಪ್ಲಾನ್ ಮಾಡ್ತಿದ್ದಾರೆ ಅನ್ಸತ್ತೆ. ಅಕ್ಕ, ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಹುಟ್ಟು ಹಬ್ಬದ ಶುಭಾಶಯಗಳಮ್ಮ ನಿನಗೆ. ಥ್ಯಾಂಕ್ ಯು. ಅಪ್ಪ ಅಮ್ಮ ಎಲ್ಲರೂ ಇಷ್ಟೊತ್ತಲ್ಲಿ ಫೋನ್ ಮಾಡಿಬಿಟ್ಟಿದ್ದೀರಲ್ಲ, ನನಗೆ ಸರ್ಪ್ರೈಸ್ ಕೊಡಬೇಕು ಅಂತನಾ? ಇದೆಲ್ಲ ನಿನ್ನ ತಂಗಿ ಐಡಿಯಾ. ನಾವೆಲ್ಲ ಆಗ್ಲೇ ಮಲ್ಕೊಂಡಿದ್ದು, ಏಳ್ಸ್ಬಿಟ್ಟು ಕರ್ಕೊಬಂದು ನೀವು ವಿಶ್ ಮಾಡಿಸ್ತಾ ಇದ್ದಾಳೆ. ಹೇಗಿದೆ ಅಕ್ಕ ಸರ್ಪ್ರೈಸು? ತರ್ಲೆ ಕಣೆ ನೀನು. ಮಲ್ಗಿದ್ದವ್ರನ್ನ ಎಲ್ಲ ಎಬ್ಬರಿಸಿ ನನಗೆ ವಿಶ್ ಮಾಡಿಸ್ಬೇಕಾಗಿತ್ತಾ? ಪರವಾಗಿಲ್ಲ, ಒಂದಿನ ನಿದ್ದೆಗೆಟ್ರೆ ಏನಾಗಲ್ಲ. ಅಲ್ಲಿದ್ದಿದ್ರೆ ಅವರೇ ಬಂದು ವಿಶ್ ಮಾಡ್ತಿದ್ರು. ಇವತ್ತು ನಮ್ಮನೇಲಿದ್ದಾರಲ್ಲ, ಅದಕ್ಕೆ ಇಲ್ಲಿಂದಾನೆ ವಿಶ್ ಮಾಡಿಸ್ತಾ ಇದ್ದೀನಿ.
ನೀವು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ ನೋಡಿ ನನಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ. ಇವಾಗ ಖುಷಿ ಆಯ್ತಾ? ಅಳಿಯಂದ್ರು ಓರಿ ಎದ್ಬಿಟ್ರಾ? ಇವತ್ತು ಅಕ್ಕನ ಬರ್ಡೇ, ಅದಕ್ಕೆ ಎಲ್ರು ವಿಶ್ ಮಾಡ್ತಾ ಇದ್ವಿ. ಬನ್ನಿ ನೀವು ವಿಶ್ ಮಾಡಿ. ಭಾವನಾ ಅವರೇ, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಶಿವಪುಟ, ನೀನು ನಿದ್ದೆ ಮಾಡಿಲ್ವಾ? ಭಾವನಮ್ಮ ಎದ್ದಿದ್ದಲ್ಲ, ಅದಕ್ಕೆ ನಾನು ಎದ್ದಿದ್ದೀನಿ. ಸರಿ ಭಾವನಾ ಅವರೇ, ಅದು ಗ್ರೇಟ್ ಇದೆ. ಮನೆಯವ್ರ ಜೊತೆ ಮಾತಾಡ್ತಾ ಇರಿ, ಬಂದೆ. ಭಾವನಾ, ನಾನಿಲ್ಲ ಅಂದ್ಬಿಟ್ಟು ಸಿಹಿ ಮಾಡದೆ ಇರಬೇಡ. ನಾನು ವೀಣಾಗ್ ಫೋನ್ ಮಾಡಿ ಹೇಳ್ತೀನಿ. ಪರವಾಗಿಲ್ಲ ಅಮ್ಮ, ನೀವೆಲ್ಲರೂ ನನಗೆ ವಿಶ್ ಮಾಡಿದ್ರಲ್ಲ, ಎಷ್ಟು ಸಾಕು. ನೀವೀಗ ಮಲ್ಕೊಳ್ಳಿ. ಏನೇ ಅಕ್ಕ, ನಿನಗೆ ನಮ್ಮ ಜೊತೆ ಮಾತಾಡೋದು ಇಷ್ಟ ಇಲ್ವಾ? ಮಲ್ಕೊಳ್ಳಿ ಅಂತಿದ್ಯಾ? ಮಲ್ಗೋ ಟೈಮಲ್ಲಿ ಮಲ್ಗಿ ಅನ್ನೋದು ಬಿಟ್ಟು ಬೆಳಗಾಗೋವರೆಗೂ ಎದ್ದಿರಿ ಅಂತ ಹೇಳಕ್ಕಾಗತ್ತಾ? ಜಾನು, ಭಾವನೆ ಹೇಳ ಸರಿ ಇದೆ. ಅಳಿಯಂದ್ರು ಮಲ್ಕೋಬೇಕು, ಡಿಸ್ಟರ್ಬ್ ಆಗಲ್ವಾ ನಾವಿಂಗೆ ಮಾತಾಡ್ತಾ ಇದ್ರೆ? ಪಾಪ ಬೆಳಗ್ಗೆ ಅವ್ರ ಕೆಲ್ಸಕ್ಕೆ ಹೋಗ್ಬೇಕು, ಎಷ್ಟು ಬ್ಯುಸಿ ಇರ್ತಾರೋ ಏನೋ. ನಡಿ. ಪರವಾಗಿಲ್ಲ, ಮಾತಾಡಿ, ಇಟ್ಸ್ ಆಲ್ ರೈಟ್. ಬೇಡ ಅಳಿಯಂದ್ರೆ, ನಮ್ಮಿಂದ ನಿಮಗೆ ತೊಂದರೆ ಆಗ್ಬಾರ್ದು. ಭಾವನಾ, ನೀನ್ ಮಲ್ಕೊಮ್ಮ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅಕ್ಕ. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್. ಗುಡ್ ನೈಟ್. ಗುಡ್ ನೈಟ್. ಎಲ್ರಿಗೂ ಗುಡ್ ನೈಟ್. ಹ್ಯಾಪಿ ಬರ್ತ್ಡೇ ಅಮ್ಮ. ಥ್ಯಾಂಕ್ ಯು. ಸಾರಿ ರೀ, ನೀವು ಮಲಗಿದ್ರಲ್ಲ, ಎಪ್ಸಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹಾಗೆ ಹೋಗ್ಬಿಟ್ಟೆ. ಎತ್ತು ನನ್ನ ಹುಡುಕಿದ್ರಾ? ಎಂಥ ಪ್ರಶ್ನೆ ಅಂತ ಕೇಳ್ತಿದ್ದೀರಿ ಜಾನ್ವಿ ಅವರೇ. ನೀವಿಲ್ಲದೆ ನಾನು ನಿದ್ದೆ ಮಾಡೋಕ್ಕಾಗತ್ತಾ? ಮಧ್ಯರಾತ್ರಿ ಕಂಡುಬಿಟ್ಟು ನೋಡಿದಾಗ ನೀವಿಲ್ಲ ಅಂದರೆ ನನಗೆ ಎಷ್ಟು ಗಾಬರಿ ಆಯಿತು ಗೊತ್ತಾ? ಸಾರಿ ರೀ, ನೀವು ಅಷ್ಟು ಚೆನ್ನಾಗಿ ಮಗು ಥರ ಮಲಗಿದ್ರಿ, ಎಪ್ಸಕ್ಕೆ ಮನಸ್ಸಾಗಲಿಲ್ಲ. ಅಷ್ಟರಲ್ಲಿ ಅಕ್ಕಂಗೆ ವಿಶ್ ಮಾಡಿ ಬಂದ್ಬಿಡೋಣ ಅಂತ ಹೋಗಿ ಬಂದೆ. ಮತ್ತೆ ದಯವಿಟ್ಟು ಯಾವತ್ತೂ ಹೀಗೆ ಮಾಡಿಬಿಡಿ ಜಾನ್ವಿ ಅವರೇ. ನಾನು ಹುಚ್ಚಿನ ಹಾಗೆ ನಿಮ್ಮ ಪ್ರೀತಿ ಮಾಡ್ತೀನಿ ನಿಜ, ಆದರೆ ನೀವು ಹೀಗೆ ನಡ್ಕೊಂಡಾಗ ನನಗೆ ತುಂಬ ಕಷ್ಟನೂ ಆಗುತ್ತೆ. ನಾನು ಹೀಗೆ ಹೇಳಿದೆ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮಗೆ ಬೇಜಾರಾಯ್ತಲ್ಲ ಅಂತ ನಂಗೆ ಫೀಲ್ ಆಗ್ತದೆ. ಅಷ್ಟೆಲ್ಲ ಫೀಲ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮ್ಗೆ ಹೋಗಿದ್ದು ಒಳ್ಳೆ ಉದ್ದೇಶದಿಂದ ತಾನೇ. ನಾನೇ ಅಪಾರ್ಥ ಮಾಡ್ಕೊಂಬಿಟ್ಟೆ. ಬರ್ತ್ಡೇ ವಿಶ್ ಮಾಡೋಕ್ಕೆ ಹೋಗಿ. ಎನಿವೆ, ಮತ್ತೆ ಯಾವತ್ತೂ ಹೀಗೆ ಮಾಡಬೇಡಿ. ನೀವು ಹೀಗೆ ಮಾಡಿದ್ರೆ ನಾನು ಮತ್ತೆ ಒಂಟಿಯಾಗಿದ್ದೀನೇನೋ ಅಂತ ಅನ್ನಿಸ್ಬಿಡತ್ತೆ. ಇಲ್ಲ ರೀ, ಯಾವತ್ತೂ ಹಾಗೆ ಮಾಡಲ್ಲ. ನೀಲು, ಆ ಹುಡುಗಿ ಕಳ್ಸಿದ ಡೇಟ್ ಆಫ್ ಬರ್ತ್ ಪ್ರಕಾರ ನಾನು ಒಂದು ಜಾತಕ ರೆಡಿ ಮಾಡಿಸಿದ್ದೀನಿ. ಈ ಎರಡೂ ಜಾತಕ ಏನಾದರೂ ಮ್ಯಾಚ್ ಆದರೆ ನಮ್ಮ ಪ್ಲ್ಯಾನ್ 100% ಸಕ್ಸಸ್. ನಾನು ಈಗಲೇ ಈ ಜಾತಕನ ಅವ್ರಿಗೆ ಕಳಿಸ್ಕೊಡ್ತೀನಿ. ಬೇಡ ಸೋಪಿ, ನೀನು ಅವ್ರಿಗೆ ಜಾತಕನ ಕಳಿಸ್ಕೊಡೋದು ಬೇಡ. ಯಾಕೆ ಅಂದರೆ ಫಸ್ಟ್ ಆಫ್ ಆಲ್ ಆ ಜಾತಕ ಸಿದ್ದು ಜಾತಕಕ್ಕೆ ಮ್ಯಾಚ್ ಆಗುತ್ತಾ ಇಲ್ವಾ ಅನ್ನೋದನ್ನು ನಾವು ತಿಳ್ಕೊಬೇಕು. ಅಕಸ್ಮಾತ್ ಮ್ಯಾಚ್ ಆಗಿಲ್ಲ ಅಂತ ಇಟ್ಕೊ, ಹೇಗಾದರೂ ಮಾಡಿ ಆ ಜಾತಕ ಸಿದ್ದು ಜಾತಕಕ್ಕೆ ಮ್ಯಾಚ್ ಆಗೋ ಥರ ನಾವು ಆಲ್ಟ್ರೇಷನ್ಸ್ ಮಾಡಿ ಆಮೇಲೆ ಅದನ್ನು ಅವ್ರಿಗೆ ಕಳಿಸ್ಬೇಕು. ಬಿಕಾಸ್ ಈ ಮದುವೆ ಅಟ್ ಎನಿ ಕಾಸ್ಟ್ ಆಗಲೇಬೇಕು ಸೋಪಿ. ಮದುವೆ ಆದ್ರೇ ನಿನ್ನ ಫ್ಯೂಚರ್ ಕೂಡ ಚೆನ್ನಾಗಿರೋದು. ನೀಲು, ನೀನು ನನಗೋಸ್ಕರ ಎಷ್ಟೆಲ್ಲ ಯೋಚನೆ ಮಾಡ್ತಿದ್ಯಾ. ಥ್ಯಾಂಕ್ ಯು ಸೋ ಮಚ್ ಕಣೆ. ಸೋಪಿ, ಅದನ್ನೆಲ್ಲ ಬಿಡು. ಈಗ ಫಸ್ಟ್ ನಿನಗೆ ಗೊತ್ತಿರೋ ಯಾರಾದರೂ ಶಾಸ್ತ್ರಿಗಳನ್ನ ಕರೆಸಿ ಅವ್ರಿಗೆ ಈ ಜಾತಕನ ತೋರಿಸು. ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳೋಣ, ಆಮೇಲೆ ಮಿಕ್ಕಿದ್ದು. ಅಲ್ವೇ, ಈ ಐಡಿಯಾ ಎಲ್ಲ ನಿನಗೆ ಹೇಗೆ ಬರುತ್ತೆ? ನಿನ್ನ ತಲೆನೇ ತಲೆ ಕಣೆ. ರೈಟ್ ಸೋಪಿ, ನೀನಿಷ್ಟು ಮಾಡು ಸಾಕು, ಮಿಕ್ಕಿದ್ದೆಲ್ಲ ಆಮೇಲೆ ಮಾತಾಡೋಣ. ಬಾಯ್. ನಾನು
ನಾನು ಅಂದ್ಕೊಂಡಿರೋದನ್ನು ಸಾಧಿಸೋಕೆ ನೀವೆಲ್ಲ ಯೂಸ್ ಆಗ್ತಿರೋ ಒಂದೊಂದು ಪಾನ್ಗಳು ಕಣೆ. ನನ್ನ ಉದ್ದೇಶ ಏನು ಅನ್ನೋದು ಇನ್ನೂ ನಿಮ್ಗೆ ಯಾರಿಗೂ ಗೊತ್ತಿಲ್ಲ. ಗೊತ್ತಾಗಕ್ಕೆ ಈಗಲೇ ನಾನು ಬಿಡೋದೂ ಇಲ್ಲ. ಹಲೋ, ಹೇಳ ಏಯ್, ನಾನು ನಿಮ್ಮ ಅಕ್ಕ ಸಿಂಚು ಮಾತಾಡ್ತಿರೋದು. ಅಕ್ಕ, ನೀನಾ? ನಾನು ನಂದ ಅನ್ಕೊಂಡಿ. ಸಿದ್ದು, ನಿನ್ನಿಂದ ಒಂದು ಸ್ಮಾಲ್ ಹೆಲ್ಪ್ ಆಗಬೇಕಿತ್ತು. ಏನಕ್ಕದು ಇಷ್ಟೊತ್ತಲ್ಲಿ? ಬೆಳಗಾಗ್ಲಿ ತಡಿ. ಏಯ್, ಸೂರ್ಯ ನೆತ್ತಿ ಮೇಲೆ ಬಂದಿದ್ದಾನೆ, ಇನ್ನ ಬೆಳಗಾಗ್ಲಿ ಅಂತ್ಯಾ? ಎದ್ದಳ ಮೊದಲು. ಸಿದ್ದು, ನಾನೇನೋ ಆರ್ಡ್ರ್ ಮಾಡಿದ್ದೀನಿ, ಮನೆಗೆ ತೊಗೊಂಬಂದ್ಬಿಡು. ಆಡ್ರಾ? ಏನಕ್ಕದು? ಕೇಕು. ಅಯ್ಯೋ, ಬೆಳಗ್ಗೆ ಬೆಳಗ್ಗೆ ಯಾರಾದರೂ ಕೇಕ್ ತಿಂದಾರಾ? ಬೇಡ, ಸುಮ್ಮನಿರಕ್ಕ, ಡುಮ್ಮುಕ್ಕ ಬಿಡ್ತೀವಿ. ತರ್ಲೆ, ಕೇಕು ನನಗಲ್ಲ, ಬರ್ಡೇ ಕೇಕ್ ಆರ್ಡರ್ ಮಾಡಿರೋದು. ಬರ್ಡೇನಾ? ಯಾರ್ದಕ್ಕ? ಬಾವುಂದಾ? ಅಲ್ಲ, ಭಾವನಾದು. ಭಾವನಾ ಅವ್ರದಾ? ನೀನು ಯಾಕೋ ಅಷ್ಟು ಎಕ್ಸೈಟ್ ಆಗ್ತಿದ್ಯಾ? ಹಂಗೇನು ಇಲ್ಲ ಬಿಡಕ್ಕ. ಮಾತಾಡೋದಕ್ಕೆಲ್ಲ ಟೈಮ್ ಇಲ್ಲ. ಅತ್ತೆ ಮಾವನು ಮನೇಲಿಲ್ಲ. ಹರಿ ಯಾವುದೋ ಫರ್ನಿಚರ್ ಎಂಕ್ವೈರಿ ಅಂತ ಅವ್ರು ಅವಾಗಿಂದ ಫೋನಲ್ಲೇ ಬ್ಯುಸಿ ಆಗಿದ್ದಾರೆ. ಅದಕ್ಕೆ ಬೇಗ ನೀನೇ ಮನೆ ಕೇಕ್ ತಂದ್ಬಿಡ್ತೀಯಾ? ಏನಪ್ಪ ನಾದಿನ ಮೇಲೆ ಇಷ್ಟೊಂದು ಲವ್? ಇವಾಗ ಏನು, ನನ್ನ ಜೊತೆ ಮಾತಾಡ್ತಾನೆ ಇರ್ತಾ ಕೇಕ್ ತರ್ತೀಯಾ? ಹಾಂ, ತತ್ತೀನಿ ಬಿಡವಾ. ನೀನು ಹೇಳಿದ್ಮೇಲೆ ತರದೇ ಇರೋಕ್ಕಾಯ್ತದಾ? ಲೋ ತರ್ಲೆ, ಅಂಗಡಿ ಅಡ್ರೆಸ್ ಕಳಿಸ್ತೀನಿ, ಹೋಗಿ ಕೇಕ್ ತಗೊಂಬಾ. ತತ್ತೀನಿ. ಬಾಯ್. ನಿನ್ನೆ ಅದನ್ನು ಪೆಸುಲು ಅಂತ ಹೇಳ್ತಾ ಇದ್ದಿದ್ದು ಇದನ್ನೇ ನನಗೆ ಗೊತ್ತಾಗ್ದೆ ಹೋದದ. ಕಮ್ಲಿ, ಐ ಆಮ್ ಕಮಿಂಗ್. ಅವನು ಧ್ಯಾನ ಮಾಡ್ತಾ ಇದ್ದಾನೆ. ಆರೋಗ್ಯಕ್ಕೂ ಒಳ್ಳೆಯದು, ಮನಸ್ಸಿಗೆ ಸಮಾಧಾನ ಕಣೋ. ಕುತ್ಕೋ. ನೀನು ಹೋಗಿ ಮಾಡು.
ಇವನೇನಾದ್ರೂ ಮಚ್ಚೆ ನೋಡ್ಬಿಟ್ರೆ ನಾನೇ ಆಶ್ರಮದಲ್ಲಿದ್ದ ಇವನ ಫ್ರೆಂಡು ಅಂತ ಗೊತ್ತಾಗ್ಬಿಡುತ್ತೆ. ಇವನಿರೋವರೆಗೂ ನಾನು ಹಾಫ್ ಶರ್ಟ್ ಹಾಕ್ಬಾರ್ದು. ರೀ ತಗೊಳ್ಳಿ. ಥ್ಯಾಂಕ್ ಯು. ಇದಾ ಇದಕ್ಕೆ ಪ್ರೋಟೀನ್ ಶೇಕ್ ಅಂತಾರೆ. ಇದನ್ನ ಕುಡಿದ್ರೆ ಎನರ್ಜಿ ಬರುತ್ತೆ ಕಣೋ. ಇದರಲ್ಲಿ ವಿಟಮಿನ್ಸ್, ಪ್ರೋಟೀನ್ಸ್ ಎಲ್ಲ ಇರುತ್ತೆ. ಏನೇ ಕೆಲಸ ಮಾಡಿದ್ರೂ ಸುಸ್ತೇ ಆಗಲ್ಲ. ಓಹೋ, ಊರಿಗೆ ಹೋದ್ಮೇಲೆ ನೀನು ಇದನ್ನ ಮಾಡ್ಕೊಂಡು ಕುಡಿತ್ಯಾ? ಇವ್ರ ಥರನೇ ಆಗ್ತ್ಯಾ? ಅಕ್ಕ, ಓ ಇಲ್ಲೇ ಇದ್ಯಾ? ಬಂದ್ಯಾ? ಥ್ಯಾಂಕ್ ಯು ಕಣ. ಹರಿ ಚೆನ್ನಾಗಿದ್ದೀರಾ? ಇದೇನಿದು ಕೇಕು? ಯಾರು ಬರುತ್ತೆ ಇವತ್ತು? ಭಾವನಾ ಅದು. ಓ ಹೌದಲ್ವಾ, ಮತ್ತೆ ಬಿಟ್ಟಿದ್ವಿ ನಾವು. ನಾನು ಹೋಗಿ ಅವಳನ್ನ ಕರ್ಕೊಂಡ್ಬರ್ತೀನಿ. ಭಾವನಾ, ಅಯ್ಯೋ, ಈ ಕೇಕ್ ಎಲ್ಲ ಯಾರು ತರಿಸಿದ್ರು? ನಾನೇ ಸಿದ್ದು ಫೋನ್ ಮಾಡಿ ಹೇಳಿದೆ, ಅವ್ನು ತಗೊಂಬಂದ. ಸರಿ, ಆಮೇಲೆ ಮಾತಾಡೋಣ. ಮೊದಲು ಕೇಕ್ ಕಟ್ ಮಾಡ್ಬಿಡ್ಬಾ. ಬನ್ನಿ ಮೇಡಮ್ ರೇ. ಅಕ್ಕ, ಈ ಕಡೆ ಬನ್ನಿ ಬಾ. ಹಬ್ಬದ ಶುಭಾಶಯಗಳು ಮೇಡಮ್ ಅವರೇ. ಇಷ್ಟು ವರ್ಷ ನಾವೆಲ್ಲ ಒಂದೇ ಮನೆಯವರಾದ್ರೂ ಹುಟ್ಟುಹಬ್ಬಕ್ಕೆ ಯಾವತ್ತೂ ಬರಕಾಗಿರ್ಲಿಲ್ಲ. ಈ ಸಲ ನೋಡಿ, ಎಲ್ಲ ಸಲದ್ದು ಸೇರಿಸಿ ಒಂದೇ ಸಲ ಹೇಳ್ಬೋದು. ಒಳ್ಳೆದಾಗ್ಲಿ ಮೇಡಮ್ ಅವರೇ. ನೋಡ್ರೆ ತಗೊಳ್ಳಿ. ಮೇಡಮ್ ಅವ್ರು ಯಾಕೋ ನನ್ನ ಕರಿತಾವ್ರಲ್ಲ? ಕೇಕ್ ತಂದಿದ್ಕೆ ಥ್ಯಾಂಕ್ಸ್ ಹೇಳಕ್ಕಿರ್ಬೇಕು.
ಯಾಕ್ರಿ ಓವರ್ ಆಕ್ಟಿಂಗ್ ಮಾಡ್ತಿದ್ದೀರಾ? ಸುಮ್ಮನೆ ಇರಕ್ಕಾಗಲ್ವಾ? ನಾನೇನೋ ದೊಡ್ಡ ವ್ಯಕ್ತಿ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ತಿದ್ದೀರಲ್ಲ, ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ವಾ? ಇದನ್ನೆಲ್ಲ ಮಾಡಿ ನನ್ನನ್ನು ಇಂಪ್ರೆಸ್ ಮಾಡಕ್ ಟ್ರೈ ಮಾಡಬೇಡಿ. ನನಗೆ ಇದು ಯಾವುದೂ ಇಷ್ಟ ಆಗಲ್ಲ.